ಯೋ ವಾಟ್ಸಪ್ ಗೈಸ್, ಹೆಂಗಿರಲ್ಲರು ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಟು ಆಲ್ ಗೈಸ್. ಸೊ ನಾನು ವ್ಲಾಗ್ ಮಾಡಿ ಹತ್ತತ್ರ ಒಂದು ವರ್ಷ ಆಯಿತು. ಸೊ ನಾನು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟಾಪಿಕ್ ಏನು ಅಂತಂದರೆ, ನಾನು ನಮ್ಮ ಅತ್ತೆ ಮನೆ ಗಾರ್ಡನಲ್ಲಿದ್ದೀನಿ. ಸೊ ನಮ್ಮ ಗಾರ್ಡನ್ ನೋಡೋಣ ಬನ್ನಿ. ಸೊ ಇಲ್ಲಿದ್ದಾರೆ ನಮ್ಮ ಅತ್ತೆ, ಇದೇ ನಮ್ಮ ಟೆರೆಸ್ ಗಾರ್ಡನ್. ನೋಡಿದ್ರಲ್ಲ, ಇದೇ ಗಾರ್ಡನ್ನು. ಸೊ ನಮ್ಮ ಅತ್ತೆ ಊರಿಗೆ ಹೋಗಿದ್ರು, ಊರಿಂದ ಇನ್ನೊಂದು ಸ್ವಲ್ಪ ಗಿಡಗಳು ತಂದಿದ್ದಾರೆ. ಈ ಗಿಡಗಳು ತಂದಿದ್ದಾರೆ. ಸೊ ಇದನ್ನು ಪ್ಲ್ಯಾಂಟ್ ಮಾಡಬೇಕು. ಸೊ ನಮ್ಮ ಅತ್ತೆ ಇಲ್ಲಿ ಯಾವುದೋ ಗಿಡ ಹೊಸದು ತೆಗ್ದಿದ್ದಾರೆ. ಸೊ ನಮ್ಮ ಅತ್ತೆ ಫಿಶ್ ಟ್ಯಾಂಕ್ನೂ ಬಿಟ್ಟಿಲ್ಲ, ಫಿಶ್ ಟ್ಯಾಂಕಲ್ಲೂ ಯಾವುದೋ ವಾಟರ್ ಪ್ಲ್ಯಾಂಟ್ ಬೆಳೆಸಿದ್ದಾರೆ. ಅಲ್ಲಿ ಲೋಟಸ್ ಇದೆ. ಸೊ ಇನ್ನೂ ಯಾವುದಾದ್ರು ವೆರೈಟಿ ಪ್ಲ್ಯಾಂಟ್ಸ್ಗಳು ಹಾಕೋರು ನಮ್ಮ ಅತ್ತೆ. ಈ ಹೂವಂತೂ ಟೀ ಮಾಡ್ಕೊತಾರೆ ಗೈಸ್ ನಮ್ಮ ಅತ್ತೆ ಇದರಲ್ಲಿ. ಅದು ಲೆಮನ್ನು ಅಲ್ಲ, ಆರೆಂಜ್ ತಾನೇ ಅದು. ಇದು ಆರೆಂಜು ಮತ್ತು ಇದು ಸ್ವೀಟ್ ಲೆಮನ್ನು. ಏನಾರು ನಮ್ಮ ಅತ್ತೆ ಪೂಜೆ ಗೀಜೆ ಮಾಡಬೇಕು ಅಂತಂದರೆ ಇಲ್ಲೇ ಎಲ್ಲ ಹೂವುಗಳು ಸಿಗ್ಬಿಡುತ್ತೆ ಗೈಸ್. ಸೊ ನೋಡೋಣ ಬನ್ನಿ, ಪ್ಲ್ಯಾಂಟ್ ಮಾಡೋಣ ಗೈಸ್. ಇವಾಗ ನಮ್ಮ ಅತ್ತೆ ಇಲ್ಲಿ ನಿಂತಿದ್ದಾರೆ. ಸೊ ನಮ್ಮ ಅತ್ತೆನ ರಿವ್ಯೂ ಮಾಡೋಣ, ಯಾವ್ಯಾವ ಗಿಡ ಹೆಂಗೆ ಬೆಳೆಸೋರೆ ಅಂತ. ಸೊ ನೋಡೋಣ ಬನ್ನಿ. ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದೀರತ್ತ ಗಿಡನ? ಸರಿ, ಗಿಡಗಳೆಲ್ಲ ಹೇಳ್ರಿ ನಮ್ಮ ವ್ಯೂವರ್ಸ್ಗೆ. ಈಗ ತಂದಿದ್ದ 15 ದಿವಸ ಆಗೈತೆ. ಏನು ಗಿಡ? ಪಾರಿಜಾತ ಹೂವು. ಪಾರಿಜಾತ ಗಿಡ. ಇದು ಬಂದು ಜಾಜಿ ಮಲ್ಲಿಗೆ ಗಿಡ. ಹಾಂ. ಇದು ಶಂಕು ಪುಷ್ಪ ಅಂತಾರೆ. ಹಾಂ. ಶಂಕು ಇದು ಮತ್ತೆ ಬ್ಲೂ ಕಲರು? ಇದು ಬ್ಲೂ ಕಲರ್ ಶಂಕು ಗಿಡ. ಹಾಂ. ಇದು ಸೆಂಟ್ ರೋಸ್. ಹಾಂ. ಏನು ರೋಸ್? ಸೆಂಟ್ ರೋಸ್. ಸೆಂಟ್ ರೋಸ್. ಇದು ಡ್ರ್ಯಾಗನ್ ಫ್ರೂಟು. ಆಮೇಲೆ ಇದು ಶೋ ಗಿಡ. ಇದು ಇದೆಲ್ಲ ಶೋ ಗಿಡ. ಇದು ಶಿವನಿಗೆ ಪೂಜೆ ಮಾಡೋ ಗಿಡ ತಾನೇ? ಶಿವನಿಗೆ ಪೂಜೆ ಮಾಡೋ ಗಿಡ ಇದು. ಇದು ಶೋ ಗಿಡ. ಇದು ವೈಟ್ ರೋಸು. ಹಾಂ. ನೆಕ್ಸ್ಟು ಇದು ಶೋ ಗಿಡ. ಇದು ಬ್ಲ್ಯಾಕ್ ಕಲರ್ ಫ್ರೂಟ್ ಬರುತ್ತೆ ಅಲ್ವಾ, ಅದು ತಾನೇ? ಗಣಕ್ಲೆ ಸೊಪ್ಪು. ಹಾಂ. ಹಣ್ಣು ತಿನ್ಬೋದು ತಾನೇ ಅದು ಹಣ್ಣಾದಾಗ? ಇದು ಚೆರಿ ಬರುತ್ತಲ್ಲ, ಚೆರಿ. ಆ ಗಿಡ, ಚೆರಿ ಗಿಡ ಇದು. ಹಾಂ. ಇದು ಸಂಪಿಗೆ ಗಿಡ. ಹೂವು ಸಂಪಿಗೆ, ಅದು ಆರೆಂಜ್ ಕಲರ್ ಹೂವು ಬರುತ್ತಲ್ಲ, ಅದು ತಾನೇ? ಸಂಪಿಗೆ ಗಿಡ. ಇದು ಒಂದು ಫ್ರೂಟ್ ಗಿಡ. ಇದು ಹಾಂ. ವೈಟ್ ರೆಡ್ ಇದ್ದು, ಅದ್ರ ಒಳಗಡೆ ಒಂಥರ ಬೆಳ್ಳುಳ್ಳಿ ಥರ ಹಣ್ಣು ಬರುತ್ತಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಗಿಡ ಅದು. ಇದು ಆಪಲ್. ಇದು ಆ್ಯಪಲ್. ಇಲ್ಲಿ ಐಬಿಸ್ಕಸ್. ಇದು ಐಬಿಸ್ಕಸ್ಸು ಮತ್ತು ಆ್ಯಪಲ್ ತೋರಿಸ್ರಿ. ಇದಿಷ್ಟು ಆ್ಯಪಲ್ ಏನಾ ಇಷ್ಟು ದೊಡ್ಡದು? ಆಪಲ್ ಗಿಡ. ಆ್ಯಪಲ್ ಒಂದು 3 ವರ್ಷ ಆಗಿದೆ ಗಿಡಕ್ಕೆ. ಇನ್ನೂ ಏನು ಬಿಟ್ಟಿಲ್ಲ. ನೆಕ್ಸ್ಟು ಗಿಡ. ಲೆಮನ್ ಬಿಟ್ಟಿತ್ತು, ಇದು ಲೆಮನ್ ತಗೋಬಿಟ್ಟಿದ್ದೀರಿ ನಾವು. ಹಾಂ. ಇದು ವೆಲ್ವೆಟ್ ಗಿಡ. ವೆಲ್ವೆಟ್ ಹೂವು. ವೆಲ್ವೆಟ್ ಫ್ಲವರ್. ಮಲ್ಲಿಗೆ ಹೂವು. ಇದು ಕರ್ಬೇವು. ಇದು ಕಾಯಿ ಏನು ಕರ್ಬೇವುದೇನಾ? ಕರ್ಬೇವು ಕಾಯಿ. ಇದು ಎಷ್ಟೊಂದು ಬಿಟ್ಬಿಟ್ಟು ನೋಡಿ, ಅಷ್ಟೊಂದು ಕಾಯಿ. ಇದು ಅರಿಶಿನ ಗಿಡ. ಈಗ ಒಂದು ವಾರ ಆಗಿದೆ ಅಷ್ಟೇ ಅದಕ್ಕೆ. ಇಷ್ಟು ದೊಡ್ಡದಾಯ್ತಾ ಒಂದು ವಾರಕ್ಕೇನೆ? ನೆಕ್ಸ್ಟು ಇದು ತುಳಸಿ. ಇದು ದಾಸವಾಳ. ಆರೆಂಜ್ ಕಲರ್ ಬರುತ್ತೆ ಇದು. ಆರೆಂಜ್ ಐಬಿಸ್ಕಸ್ ತಾನೆ? ಇದು ರೋಸ್ ಗಿಡ. ಹಾಂ. ಇದು ರೋಸ್ಮೆರಿ. ರೋಸ್ಮೆರಿ. ಇದು ಹೋದ್ಸತಿ ನಾವಿಬ್ರು ತಂದಿದ್ದಾನೆ. ಇಷ್ಟು ದೊಡ್ಡದಾಯ್ತಾ? ಹೌದು. ಇದೊಂದು ಸಣ್ಣ ದಾಸವಾಳ. ಇದು ಡಬಲ್ ಕಲರ್ ಬೀಳೋದು. ಇದು ಎಲ್ಲ ಕೆಳಗಡೆ ಹಿಂಗೆ ಫ್ಲವರ್ ಹಿಂಗೆ ಭೂಮಿಗೆ ನೋಡೋ ಥರ. ಹಾಂ. ಇದು ಲಿಲಿ ಗಿಡ. ಇದು ಬಿಲ್ಪತ್ರೆ. ಇದು ನನಗೆ ಯಾಕೋ ಬಿಲ್ಪತ್ರೆ ಅನಿಸ್ತು. ಬಿಲ್ಪತ್ರೆನೇ. ಸೊ ಗೈಸ್, ಇದು ಪಂಪ್ಕಿನ್ ಕಾಯಿ ಬಿಟ್ಟಿದೆ. ಕಾಯಿ ಬಿಟ್ಟೈತಾ ನೋಡಿ. ಸೊ ಗೈಸ್, ಇಲ್ಲಿ ಪಂಪ್ಕಿನ್ ಬೆಳೆದಿದೆ. ಇದು ಚಿಕ್ಕು ಇನ್ನು ಮರಿ.
ಇಲ್ಲಿ ಹೋಗ್ಬಿಟ್ಟಿದೆ. ಒಂದು ಆಲ್ರೆಡಿ ಬಿಟ್ಟಿತ್ತಂತೆ. ತಿಂದಿದ್ದಾಯ್ತು ಒಂದು. ಮತ್ತೆ ಏ ಪಂಪ್ಕಿನ್ ರೀ ಪಂಪ್ಕಿನ್ನೇ ಪಂಪ್ಕಿನ್ ಅಲ್ವೋ ಮತ್ತೆ ಏನಂತಾರೆ ಅದನ್ನ? ಜ್ಯೂಸ್ ಮಾಡ್ತಿರಲ್ಲ ಅಷ್ಟಲ್ಲಿ ನಾವು. ಲೆಮನ್ ಇದು ಆರೆಂಜ್ ಥರ ಇರ್ತಲ್ಲ ಇಷ್ಟಪ್ಪ. ಇರಳಿಕಾಯಿ ಅಲ್ಲ ಅಲ್ಲ, ಇದು ನೋಡು, ಇದು ವಾಸ್ತು ಗಿಡ. ವಾಸ್ತು ಇದು ಇದು ಕ್ಯಾಕ್ಟಸ್ ಥರ ಐತಲ್ಲ. ವಾಸ್ತು ಗಿಡ. ನೆಕ್ಸ್ಟು ನಿಮ್ಮ ಆ ಕಡೆ ಹೋಗೋಣ. ವಾಟರ್ ಪ್ಲಾಂಟ್ಸ್, ದಾಸವಾಳ ರೆಡ್ ಕಲರ್. ಹೈಬಿಸ್ಕಸ್. ಇದು ಮಲ್ಲಿಗೆ. ಈ ಥರ ಡಿಫ್ರೆಂಟ್ ಆಗೈತೆ ಮಲ್ಲಿಗೆ ನಿಮ್ಮದು. ಹೌದು. ಇದು ಬೇರೆ ಬ್ರೀಡ್ ತಾನೆ. ಇದು ದಾಸವಾಳ. ಕರ್ಬೂಜ, ಮಸ್ಕ್ ಮೆಲನ್. ಇದು ಆರೆಂಜ್. ಹಾಂ, ಲಿಲ್ಲಿನಾ? ಲಿಲ್ಲಿ ಗಿಡ. ಪಿಂಕ್ ಲಿಲ್ಲಿ. ಹುಳ ನೋಡಿ. ಬನ್ರಿ ನಿಮ್ಮ ವಾಟರ್ ಪ್ಲಾಂಟ್ಸ್ ತೋರಿಸ್ರಿ ಇವಾಗ. ಇಲ್ಲಿ ಇಲ್ಲಿ ಬಾ. ಹ್ಞೂ ಇಲ್ಲಿ ಇಲ್ಲಿ ಇದೆಯಲ್ಲ ಹ್ಞೂ ಪೈನಾಪಲ್ ಗಿಡ. ಚಿಕ್ಕ ಓ ಇದು ಪೈನಾಪಲ್. ಇದು ಪೈನಾಪಲ್ಲು. ಇದು ರೋಸು. ರೋಸು. ಇದು ದಾಸವಾಳ. ಹೈಬಿಸ್ಕಸ್. ನಿಮ್ಮ ಈ ಪ್ಲ್ಯಾಂಟ್ದು ರಿವ್ಯೂ ಕೊಡ್ರಿ. ಇದು ತಾವ್ರೆ. ಅದು ಸಿಮ್ಸದಿಂದ ತಂದಿದ್ದು. ಅದು ನೀರಿನಲ್ಲೇ ಬೆಳೆಯೋದು. ಅದು ನೀರಿಂದ ಪಾಂಡಿಂದ ಎತ್ಕೊಂಡ್ಬಂದಿದ್ದು ಗೈಸ್ ಅವತ್ತು. ಸಿಮ್ಸ. ಇದು ಲೋಟಸ್. ತಾವ್ರೆ. ತಾವ್ರೆ ಹೂವು. ಅದು ರೋಸು, ಸೆಂಟ್ ರೋಸು. ಸೆಂಟ್ ರೋಸ್. ಇದು ಮಲ್ಲಿಗೆ. ಆಮೇಲೆ ಇದು ಏಲಕ್ಕಿ ಗಿಡ. ಏಲಕ್ಕಿ. ಏಲಕ್ಕಿ. ಇದು ಡೈರಿ ಗಿಡ. ಡೈರಿ ಹೂವು. ಹೂವು ಗಿಡ. ಇಷ್ಟಪ್ಪ ಬರುತ್ತಲ್ಲ, ಹ್ಞೂ. ಪರ್ಪಲ್ ಕಲರ್ ತಾನೇ ಅದು. ಹ್ಞೂ. ಇದು ರೋಸು. ಅಯ್ಯೋ ಇದು ಏನಪ್ಪ, ದಾಸವಾಳ. ಹಾಂ ಹಾಂ, ಇಲ್ಲೇ ಐತಲ್ಲ. ದಾಸವಾಳ. ಇದು ಶೋ ರಬ್ಬರ್ ಗಿಡ. ರಬ್ಬರ್ ಗಿಡ. ಹ್ಞೂ. ಇದು ಗ್ರಾಸ್ ಇದ್ದಂಗೆ ಐತೆ. ಹೌದು. ಇದು ಮದುವೆ ಮನೆಗಳಿಗೆ ಶೋಗೆ. ಓ, ಅದು ಶೋ ಗಿಡ. ಶೋ ಗಿಡ ಇದು. ಮತ್ತು ಇದು ನಿಮ್ದು ಇಷ್ಟು ಉದ್ದ ಬೆಳೆದೈತಲ್ಲ, ಇದ್ಯಾವ ಗಿಡ? ಇದು ಮಂಗಳೂರಿಂದ ತಂದಿರೋದು. ಇನ್ನೂ ಹೂವನೇ ಬಿಟ್ಟಿಲ್ಲ. 2 ವರ್ಷ ಆಗಿದೆ ಗಿಡ. ಹೂವದ ಗಿಡನೇನಾದ್ರೆ ಇದು? ಹೂವದ ಗಿಡ. ಶೋಗೆ ಇದ್ರಲ್ಲಿ ಹಾಕುತ್ತಾರೆ. ಹ್ಞೂ. ಇದು ಇದನ್ನೇನಂತಾರೆ, ಇದು ಬರುತ್ತದೆ ವೈಟ್ಗೆ. ವಾ ನೋಡಿ, ಇಲ್ಲೈತಲ್ವಾ? ಇದಾ? ನೀರಾಗಿ ಏನಾಗಿತ್ತು? ಇದಾ? ಸುಗಂಧರಾಜ. ಅಲ್ಲ ಅಲ್ಲ, ಸುಗಂಧರಾಜ. ಇದು ದಪ್ಪ ಬರುತ್ತೆ. ಇದಕ್ಕಿಂತ ದಪ್ಪ ಬರುತ್ತಾ? ತೋರಿಸ್ರಿ. ಸುಗಂಧರಾಜ. ಸುಗಂಧರಾಜ್. ಇದು ಸಾವಂತಿಗೆ. ರೋಸ್ಮೆರಿ ಇಲ್ಲೊಂದು ಐತೆ. ಇನ್ನೊಂದು ರೋಸ್ಮೇರಿ ಇದೆ. ಇದು ಸಾವಂತಿಗೆ. ಹಾಂ. ಇದು ಶೋ ಗಿಡನೇ. ಶೋ ಗಿಡ. ಇದು ಹೈಬಿಸ್ಕಸ್. ಇದು ಮಾವಿನ ಗಿಡ. ಮಾವಿನಕಾಯಿ. ನಾವೇ ಬೆಳೆಸಿರೋದು. ಇದು ಮಾವಿನಕಾಯಿ ತಿಂದು ಹಾಕಿರೋದು. ಊರಿಗೆ ಎತ್ಕೊಂಡು ಹೋಗ್ಬೇಕು ಅದನ್ನ, ಹೋಗಿದ್ರಲ್ಲ. ಅದೇ ಮರ್ತು ಬಿಟ್ರಲ್ಲ, ಹೇಳ್ತಾ ಇರಲ್ವಾ? ಇಲ್ಲೈತೆ ನೋಡ್ರಿ, ಅದು ಬ್ಲ್ಯಾಕ್ ಕಲರ್ ಹಣ್ಣು. ಅದು ಸೊ ಗೈಸ್, ಇದೇ ಹಣ್ಣು. ಏನು ಸೊಪ್ಪು ಅಂತಾರೆ ಅದನ್ನು? ಗಣಕ್ಲೆ ಸೊಪ್ಪು ಅಂತಾರೆ. ಗಣಕ್ಲೆ ಸೊಪ್ಪು. ಇನ್ನು ಮಿಕ್ಕಿದೆಲ್ಲ ಶೋನಾ? ಇನ್ನು ಮಿಕ್ಕಿದೆಲ್ಲ ಶೋನಾ? ಇದು ಕಾಕಡ ಹೂವು. ಹ್ಞೂ. ಇದು ಸ್ನೇಕ್ ಪ್ಲ್ಯಾಂಟ್. ಸ್ನೇಕ್ ಪ್ಲ್ಯಾಂಟ್. ಶೋ ಅಲ್ವಾ ಅದು? ಇನ್ನೊಂದು ಶೋ ಗಿಡ ಆಯಿತು. ವಿಳ್ಯದೆಲೆ ಗಿಡ. ಹ್ಞೂ, ವಿಳ್ಯದೆಲೆ. ವಿಳ್ಯದೆಲೆ. ಸೊ ಗೈಸ್, ಇದೇ ನಮ್ಮ ಮತ್ತೆ ಗಾರ್ಡನ್ ರಿವ್ಯೂ. ಏನು ಹೆಸ್ರತ್ತ ನಿಮ್ಮ ಗಾರ್ಡನ್ದು? ಕಲಾವತಿ ಗಾರ್ಡನ್ಸ್. ಸೊ ಈ ಗಿಡಗಳ್ನ ಪ್ಲ್ಯಾಂಟ್ ಮಾಡಬೇಕು. ಸೊ ನೋಡೋಣ ಬನ್ನಿ. ಇದು ಯಾವ ಗಿಡ? ಹುಳಿ ಸೊಪ್ಪು. ಸೊ ಗೈಸ್, ಈ ಗಿಡನ ಇಲ್ಲಿ ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಚಿಪ್ ಕೆಳಗಡೆ ಹಾಕಿ, ಚಿಪ್ ಹಾಕಿ ಮುಚ್ಚು. ಗೈಸ್, ಅಲ್ಲ, ಅದು ಹುಳಿ ಸೊಪ್ಪು. ಆ ಹುಳಿ ಸೊಪ್ಪು ಆಯಿತು. ಸೊ ಇವಾಗ ಇಷ್ಟು ಉದ್ದ ಒಂದು ಹೈಬಿಸ್ಕಸ್ದು ಸ್ಟೆಮ್ ಇದೆ. ಸೊ ಇದನ್ನು ಪ್ಲ್ಯಾಂಟ್ ಮಾಡಬೇಕು.
ಯಾವ್ದು ಬರುತ್ತೋ ನೋಡೋಣ, ಸರಿಯಾಗಿ ಯಾವ್ದು ಬರುತ್ತೋ ಗೊತ್ತಿಲ್ವಲ್ಲ. ಇವಾಗ ಇಷ್ಟು ಕಟ್ ಮಾಡಿಬಿಟ್ಟಿದ್ದು ಇಷ್ಟು ಬಿಟ್ಬಿಡ್ರಿ. ಬೇಡ, ಅದು ಬಿಸಾಕಲ್ಲ. ಯಾವುದಕ್ಕೆ ಹಾಕೋದು ಪಾಠ ಇಲ್ಲ ನ್ಯಾಯವಾಗಿ. ಇದಕ್ಕೆ ಸೊ ಗೈಸ್ ಒಂದು ಸ್ಟೆಮ್ಮಲ್ಲಿ ಎಷ್ಟು ಸ್ಟೆಮ್ ಮಾಡ್ಕೊಂಡ್ರಿ? 4 ಮಾಡ್ಕೊಂಡು ಸ್ಟೆಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಕಿ ಅದರಲ್ಲಿ ಇಲ್ಲ ಗಿಡ. ಇದು ನೋಡು ಮೆಹಂದಿ ಗಿಡ ಅಷ್ಟಲ್. ಮೆಹಂದಿ ಗಿಡ ಗಿಡ ಇದು. ಇದಾ ಮುಳ್ಳಿರುತ್ತೆ ತಾನೇ ಅದರಲ್ಲಿ? ಮೆಹಂದಿ ಏನಕ್ಕೂ ಮುಳ್ಳು ಬರುತ್ತಲೇ ಅಪ್ಪ. ಮೆಹಂದಿ ಏನೇನೋ ಬೆಳೆಸ್ತಾ ಇದ್ದೀರಾ. ನಿಮಗೆ ಅಂಗಡಿಗೆ ಹೋಗೋದೇ ಬೇಡ ಅಲ್ವಾ? ಹೂಕ್ಕೆಲ್ಲ ಅಂಗಡಿಗೆ ಹೋಗಲ್ವಲ್ಲ, ವಾರಕ್ಕೆ ಯಾವಾಗಾದರೂ ಹಬ್ಬ ಆ ಥರ ಇದ್ರೆ ಮಾತ್ರ ಹೊರಗಡೆ ಹೋಗುವ ಥರದ್ದು. ಓರಿಯೋ ಪೀಸಾಗಿ ಮಲ್ಗೋಳೆ. ಓರಿಯೋ ಬಾ, ಕೂತ್ಕೋ ಓರಿಯೋ ಸಿಟ್ ಕೂತ್ಕೋ. ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ವೀಡಿಯೋ ಮಾಡ್ಬೇಕಾರೆ ಕೊಡಲ್ವಾ? ಕೊಡು ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಕ್ಯಾಲ್ಸಿಯಂ ಬೋನ್ ಕೊಡ್ತೀನಿ ಕೊಡು. ಕ್ಯಾಲ್ಸಿಯಂ ಬೋನ್ ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಕೊಟ್ಟರೆ ಕೊಡ್ತೀನಿ. ಏನಿಲ್ಲ ಹೋಗು. ಸೊ ಗೈಸ್ ನಮ್ಮ ಅತ್ತೆ ಯಾವಾಗಲೂ ಹೇಳಬೇಕಾದ್ರೆ ಒಂದು ಸ್ವಲ್ಪ ಗಿಡಗಳು ಮಿಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ನೋಡಿ ಬಟರ್ ಫ್ರೂಟ್ ಅಂತೆ. ಈ ಗಿಡ ಮರ ಆಗುತ್ತೆ. ಇದು ಬಟರ್ ಫ್ರೂಟು. ಮತ್ತು ಇಲ್ಲಿ ಜಾಕ್ ಫ್ರೂಟ್ ಇದೆ. ಇದು ತಾನೇತಾ? ಇದು ಜಾಕ್ ಫ್ರೂಟು. ಸೊ ಮತ್ತು ಇದು ಜಾಕ್ ಫ್ರೂಟ್ ಆದಮೇಲೆ ಇದು ಜಾವಾ ಪ್ಲಮ್, ನೇರಳೆ ಹಣ್ಣು. ಮತ್ತು ರುದ್ರಾಕ್ಷಿ ಗಿಡ. ಸೊ ಗೈಸ್ ಇದು ರುದ್ರಾಕ್ಷಿ ಗಿಡ. ಸೊ ಅಷ್ಟೇ, ಅಲ್ಲಿ ಪ್ಲ್ಯಾಂಟ್ ಮಾಡಾಯಿತು. ಇದನ್ನು ಈ ಗ್ರಾಸ್ನ ಕೆಳಗಡೆ ಪ್ಲ್ಯಾಂಟ್ ಮಾಡ್ತೀವಿ. ಸೊ ಮತ್ತೆ ಊರಿಗೆ ಹೋದಾಗ ತಂದಿದ್ದಂತೆ ಇದು ಯಾವ ಗಿಡ ಅಂತ ಗೊತ್ತಾಗ್ತಿಲ್ಲ, ವಾಸ್ತುದು ಅಂತ ಎತ್ಕೊಂಬಂದಿದ್ದಾರೆ. ಸೊ ಇದನ್ನ ಹಾಕೋಕ್ಕೆ ಕೆಳಗಡೆ ಹೋಗಬೇಕು. ಇಲ್ಲಿ ಬೇಡ ಅಂತ ಕೆಳಗಡೆ ಇನ್ನೊಂದು ಸ್ವಲ್ಪ ಇದೆ. ಸೊ ಇಲ್ಲಿ ಮೇಲೆ ಮಾತ್ರ ನೋಡಿದರೆ ಕೆಳಗಡೆ ಇನ್ನೂ ಜಾಸ್ತಿ ಇದೆ. ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ. ಇಲ್ಲಿ ನಮ್ಮ ಅಕ್ಕಂದು ಸೋಪ್ ಬಿಸ್ನೆಸ್ ನಡೆಯುತ್ತೆ. ಸೊ ಇಲ್ಲಿ ಇದ್ಯಾವ್ದಾತ ಹೇಳ್ರಿ? ಇದೊಂದು ಶೋ. ಮತ್ತು ಇದ್ಯಾವ ಗಿಡ? ಲಿಲ್ಲಿ ಗಿಡ. ಇದು ಬಾನ್ಸೈ, ಸ್ಮಾಲೆಸ್ಟ್ ಟ್ರೀ ಇನ್ ದ ವರ್ಲ್ಡ್. ಮತ್ತು ಇದನ್ನೇನೋ ಅಂತಾರಲ್ಲ, ಬ್ರಹ್ಮಕಮಲ. ಮತ್ತು ಇಲ್ಲಿ ಶೋ ಗಿಡ ಮನಿ ಪ್ಲ್ಯಾಂಟ್ ಕೆಳಗಡೆಯಿಂದ. ಮತ್ತು ಕೆಳಗಡೆ ನೋಡಿ ಗೈಸ್ ಅಲ್ಲಿ. ಸೊ ಕೆಳಗಡೆ ಹೋಗೋಣ ಬನ್ನಿ. ಸೊ ಗೈಸ್ ಇಲ್ಲೊಂದು ಗಿಡ ಇದೆ. ಯಾವ್ದತ್ತ ಇದು? ಶೋ ಗಿಡ. ಮತ್ತು ಮೇಲಿರೋದು ಅದು ಶೋನಾ? ಸೊ ಗೈಸ್ ಬನ್ನಿ ಕೆಳಗಡೆ ಹೋಗೋಣ. ಸೊ ನೋಡಿ ಇಲ್ಲಿ ಮೆಟ್ಲು ಮೇಲೆಲ್ಲ ಬೆಳ್ಕೊಂಬಿಟ್ಟಿದೆ ಮಳೆ ಅಂತ. ಸೊ ಇಲ್ಲೂ ಇದು ಮಿನಿ ಗಾರ್ಡನ್. ಸೊ ಇಲ್ಲಿ ಇದನ್ನ ಹಾಕಬೇಕು, ಈ ಗ್ರಾಸ್ನ. ನೋಡೋಣ ಬನ್ನಿ. ಇದು ನೋಡಿ ಮನಿ ಪ್ಲ್ಯಾಂಟು. ಇದೇನಾ ಮೇಲ್ಗಂಟೆ ಹೋಗಿರೋದು? ಓಯ್. ಸೊ ಗೈಸ್ ಈ ಗಿಡ ಶುಗರ್ಗೆ ಒಳ್ಳೆಯದು. ಇದು ಡೈಲಿ ಒಂದೊಂದು ಎಲೆ ತಿಂದರೆ ಶುಗರ್ಗೆ ಒಳ್ಳೇದಂತೆ, ಕಮ್ಮಿ ಆಗುತ್ತೆ. ಸೊ ಇದರದ್ದು ಹೂವು ಮತ್ತು ಕಾಯಿ, ಹೂವು ಅನಿಸುತ್ತೆ, ಹೂವು ಬಿಟ್ಟಿದೆ. ಸೊ ಇಲ್ಲಿ ನಮ್ಮ ಹುಡುಗ ಒಬ್ಬ ಬಂದಾನೆ. ಯೂಟ್ಯೂಬ್ ಹಾಂ, ಬರ್ತೀನಿ ಅಂಗಡಿ ಹತ್ರ. ಬಾಯ್. ಎಲ್ಲೋಗ್ತಿದೆ? ಮೊಟ್ಟೆ. ಸರಿ ಬರ್ತೀನಿ ಅಂಗಡಿ ಹತ್ರ ಆಮೇಲೆ. ಬಾಯ್. ಸೊ ಗೈಸ್ ಇಲ್ಲಿ ಏನಪ್ಪ ಇದು ಕೆಮ್ಮಿಗೆ ತಿಂತಾರಲ್ಲ ಆ ಗಿಡ. ಸೊ ಇಲ್ಲೂ ಇಷ್ಟು ಗಿಡಗಳಿದೆ. ಇಲ್ಲಿ ಯಾವ್ದು ಅಂತ ಗೊತ್ತಿಲ್ಲ. ಸೊ ಫಸ್ಟು ಇದನ್ನ ಪ್ಲ್ಯಾಂಟ್ ಮಾಡ್ಬಿಡೋಣ ಬನ್ನಿ. ಇದು ಶುಂಠಿ ಗಿಡ ಅಂತೆ ಗೈಸ್. ಇದು ಪೈನಾಪಲ್. ಅದು ಪೈನಾಪಲ್, ಇದು ಶುಂಠಿ. ಮತ್ತು ಇಲ್ಲಿ ಯಾವುದೋ ಒಂದು ಅಲ್ಲ, ಶುಗರ್ದೆಲ್ಲ ತುಂಬಾ ಒಳ್ಳೇದಂತೆ. ಎಷ್ಟೇ ಮೂಳೆ ಮುರಿದಿದ್ರೇನು ಇದನ್ನ ಪಲ್ಯ ಚಟ್ನಿ ಮಾಡ್ಕೊಂಡು ತಿಂದರೆ ಕಡಿಮೆ ಆಗತ್ತಂತೆ. ಸೊ ಇದ್ರದ್ದು ತಾನೇ ಹೂವು, ವೈಟ್ ಕಲರ್ ಹೂವು ಬರುತ್ತಲ್ಲ. ಮತ್ತೆ ಇದು ಬೇರೆ, ಇನ್ನು ಹೂವು ಬೆಳೆದಿಲ್ಲ. ಗಿಡ ಎಲೆ ಹಾಕೊಂಡು ಈಗ ಚಿಗುತ್ತೆ.
ಈ ಕಡೆ ಹಂಗೆ ತೋರಿಸ್ರಿ ಯಾವ್ಯಾವುದು. ಇದು ಕೆಮ್ಮಿಗೆ ತಿನ್ನೋದು, ಇದನ್ನೇನೋ ಅಂತಾರಲ್ಲ ದೊಡ್ಡ ಪತ್ರೆ. ಇದು ನೀಲಿ ಸ್ಫಟಿಕ. ನೀಲಿ ಸ್ಫಟಿಕ. ಇದು ಒಂಥರ ಪಿಂಕ್ ಕಲರ್. ಹೂವು ಇನ್ನೂ ಬಿಟ್ಟಿಲ್ಲಲ್ವ ಅದು? ನೀಲಿ ಸ್ಫಟಿಕ. ಮತ್ತೆ ಇದು ಒಂಥರ ನೋಡಿ, ಇದು ಪಿಂಕ್ ಕಲರ್ ಸ್ಫಟಿಕ. ಪಿಂಕ್ ಹೂವು ಇನ್ನೂ ಬಿಟ್ಟಿಲ್ಲ, ಮೊಗ್ಗಿದೆ. ಬ್ಲೂ ಕಲರ್. ಮಳೆಗಾಲ ಅಲ್ವ, ಇನ್ನು ಸ್ವಲ್ಪ ಎಲ್ಲ ಫುಲ್ ಬೆಳೀಲಿ, ಅವಾಗ ಇನ್ನೊಂದು ವಿಡಿಯೋ ಮಾಡಕ್ಕೆ ಬಿಡೋಣ. ಸೊ ಇದು ಹಾಕೋಣ ಬನ್ರಿ. ಇಲ್ಲಿ ಪ್ಲ್ಯಾಂಟ್ ಮಾಡಾಯಿತು. ಸೊ ಮನೆ ಒಳಗಡೆನೂ ಗಿಡಗಳು ಬೆಳೆಸಿದಾರೆ ನಮ್ಮ ಅತ್ತೆ. ಸೊ ಹೇಳ್ರಿ ತಾ, ಅದು ಯಾವುದು? ಜೇಡ ಗಿಡ ಅಂದರೆ ಶೋ ಪ್ಲ್ಯಾಂಟಾ? ವಾಸ್ತು ಗಿಡ ಜೇಡ. ಸೊ ಮತ್ತೆ ಅಲ್ಲಿ ಇನ್ನೊಂದು ಅಲೋವೆರಾ ಇದೆ ನೋಡಿ. ಸೊ ಗೈಸ್ ಇಲ್ಲೊಂದು ಶೋ ಪ್ಲ್ಯಾಂಟ್ ಅನಿಸುತ್ತೆ. ಸೊ ಇದ್ರದ್ದು ಪಾಟ್ ನೋಡಿ, ಇಲ್ಲಿ ಕೆಳಗಡೆ ಬರೀ ನೀರು ಹಾಕಿದ್ರೆ ಸಾಕು, ಈ ಥ್ರೆಡ್ಡಿಂದ ನೀರು ಮೇಲೋಗಿ ಇಲ್ಲಿಗೆ ಪ್ಲ್ಯಾಂಟಿಗೆ ರೀಚ್ ಆಗುತ್ತೆ. ಸೊ ಗೈಸ್ ಮತ್ತು ನಮ್ಮ ಅಕ್ಕ ಇಲ್ಲಿ ಸೋಪ್ ಬಿಸ್ನೆಸ್ ಮಾಡ್ತಾರೆ. ಟ್ಯಾನ್ ರಿಮೂವಲ್ ಸೋಪು, ಮತ್ತು ಮನೆ ಒರೆಸೋಕ್ಕೆ ಲಿಕ್ವಿಡು, ಬಟ್ಟೆ ಒಗೆಯೋಕ್ಕೆ ಲಿಕ್ವಿಡು ಅದೆಲ್ಲ ಮಾಡ್ತಾರೆ. ಸೊ ಇಷ್ಟ ಇದ್ದರೆ DM ಮಾಡಿ, ಇಲ್ಲ ಕಮೆಂಟ್ ಹಾಕಿ. ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ದು ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗವಾಗ ವೀಡಿಯೋಗಳು ಬಿಡ್ತಾ ಇರ್ತಾರೆ. ಸೊ ನಿಮ್ಗೆ ಏನಾದ್ರು ಬೇಕಿದ್ದರೆ ನಾನು ಅವ್ರ ನಂಬರ್ ಕೊಡ್ತೀನಿ, DM ಮಾಡಿ. ನೋಡಿದ್ರಲ್ಲ ನಮ್ಮ ಅತ್ತೆಯವ್ರ ಗಾರ್ಡನ್ನು. ಸೊ ಇದೇ ಗಾರ್ಡನ್ನು. ಸೊ ನೆಕ್ಸ್ಟು ಇನ್ನು ಗಾರ್ಡನ್ ಮೇಲೆ ಬೇರೆ ಬೇರೆ ವೀಡಿಯೋಸ್ ಬಿಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.